ಆಂಕರ್ ಕೆಲಸ ಏನ್ ಸರ್ ಮಾಡ್ಬೇಕು ನಾನು? ಸರಿ ಹೇಳಿ. ನನ್ನ ಪ್ರಶ್ನೆ ವೆರಿ ಸಿಂಪಲ್. ಮದ್ಯ ಮಾರಾಟವನ್ನ ಬ್ಯಾನ್ ಮಾಡ್ಬೇಕು ಅಥವಾ ಅಕ್ರಮ ಮದ್ಯವನ್ನ ಅಲ್ಲೇ ಸ್ಟಾಪ್ ಮಾಡ್ಬೇಕು? ಒಪ್ಕೊಳ್ಳೋಣ, ಅವ್ರು ಮಾಡ್ತಾ ಇಲ್ಲ. ಅವ್ರನ್ನ ಎಚ್ಚರಿಸುವ ಕೆಲಸಕ್ಕೆ ನೀವೆಷ್ಟು ಕೈ ಹಾಕಿದಿರಿ? ನಿಮ್ಮ ಪ್ರಯತ್ನ ಏನು? ನಿಮ್ಮ ಹೋರಾಟಗಳೇನು? ಆ ನಂಬರ್ಸ್ ಕೇಳ್ತಾ ಇದ್ದೀನಿ. ತಪ್ಪಾ? ಇದು ಆಂಕರ್ ಕೆಲಸ ಅಲ್ವಾ? ನೀವು ಕೇಳ್ತಕ್ಕಂಥ ತಪ್ಪು ಅಂತ ನಾನು ಮಾತಾಡಿಲ್ಲ. ಅವ್ರ ಮಧ್ಯದಲ್ಲಿ ನಂಬರ್ಸ್ ಕೊಡಿ ಸರ್. ಆಯ್ತು, ಬಿಟಾಕಿ. ಈಗ ನಲ್ಲಿ ಜಗಳ ಮಾಡೋದ್ ಬೇಡ. ನಾವಿಲ್ಲಿ ಇದಕ್ಕೆ ನಂಬರ್ಸ್ ಕೊಡಿ. ಎಷ್ಟು ಹೋರಾಟ ಮಾಡಿದೀನಿ? ಜನರ ಜಾಗೃತಿ ಉಂಟು ಮಾಡ್ತಾ ಇದೀವಿ. ಇವತ್ತು ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪಕ್ಷನೇ, ಬಿಜೆಪಿಯಾ? ಹೌದು. ಹೆಣ್ಮಕ್ಳು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ನಮ್ಮ ಬೆಂಬಲನೇ ಅವರಿಗೆ. ಬರ್ತೀನಿ. ಓಕೆ, ರಘು ದೊಡ್ಡೇರಿ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಂಡು ಚರ್ಚೆ ಮುಂದುವರಿಸ್ತೀನಿ ನಾನು. ವಿದ್ಯಾ, ಆಕ್ಚುಲಿ ನೋಡಿ, ಇವತ್ತೇನು ಇಡೀ ದೇಶಾದ್ಯಂತ ಲಿಕ್ಕರ್ ಬ್ಯಾನ್ ಆಗಿರ್ತಕ್ಕಂಥದ್ದು ಕೇವಲ 4 ರಾಜ್ಯಗಳಲ್ಲಿ ಮಾತ್ರ. ಅದು 2 ಪುಟ್ಟ ರಾಜ್ಯಗಳು, 2 ದೊಡ್ಡ ರಾಜ್ಯಗಳು. ಈ ಚರ್ಚೆನ ನಿಜವಾಗ್ಲೂ ಅಪ್ರಸ್ತುತ ಯಾಕೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ನೋಡಿ, ನಾನು ಒಬ್ಬ ರಾಜ್ಯ ಸರ್ಕಾರವಾಗಿ ಜನರು ಬೇಡ ಅಂತ ಹೇಳಿದ್ರೆ ನಾನು ಬರೀ 1% ಅಲ್ಲ, 60% ಜನ ಏನಾದರೂ ರಾಜ್ಯದ 60% ಜನ ಬೇಡ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿ ನಾಳೆನೇ ಮಾಡಿ ಬಿಸಾಕ್ತೀವಿ ನಾವು. ನಾಳೆನೇ ಈ ಬ್ಯಾನನ್ನು ಏನು ರಾಜ್ಯ ಸರ್ಕಾರ ಜನತೆ ಅಂದರೆ ಯಾರೋ 10 ಜನ ಕೇಳೋದಲ್ಲ, ರಾಜ್ಯದ 60%, ನಾವು 100% ಬೇಡ, ರಾಜ್ಯದ 60% ಜನ ಬೇಡ ಕರ್ನಾಟಕದಲ್ಲಿ ಮದ್ಯವನ್ನು ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ನಾವು 100% ನಾಳೆನೇ ಬ್ಯಾನ್ ಮಾಡ್ತೀವಿ. ಇದು ನಮ್ಮ ರಾಜ್ಯ ಸರ್ಕಾರದ ವಾಗ್ದಾನ. ಸೊ ಇನ್ನು ಹಲವಾರು ವಿಚಾರಗಳು ಚರ್ಚೆಗೆ ಬಂತು. ಏನು ಅಂತಂದ್ರೆ, ನಾವು ಒಂದು ವಿಚಾರವನ್ನು ಹೇಳ್ತೇನೆ. ಇಲ್ಲಿವರೆಗೂ CL9 ಅಂತ ಒಂದು ಏನು ಲೈಸೆನ್ಸ್ ಇದೆ, ಆಲ್ಮೋಸ್ಟ್ 1999 ಯಾವುದೂ ಇನ್ಕ್ರೀಸ್ ಆಗೇ ಇಲ್ಲ. ಮತ್ತೆ ಬೇರೆ ಬೇರೆ ರೀತಿಯ ಲೈಸೆನ್ಸ್ಗಳು ಕಳೆದ 10 ವರ್ಷದಿಂದ ಆಕ್ಚುಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಅದು MSILಗಳು ಲೈಸೆನ್ಸ್ಗಳು ಮಾತ್ರ. ಅದೂ ರಫ್ಲಿ ಅರೌಂಡ್ ಒಂದು 20 ಮಾತ್ರ ಜಾಸ್ತಿ ಆಗಿದೆ ಹೊರತು, 200 ಜಾಸ್ತಿ ಆಗಿದೆ ಹೊರತು ಬೇರೆ ಯಾವುದೂ ಜಾಸ್ತಿ ಮಾಡಿಲ್ಲ. ಅದನ್ನು ಮೊನ್ನೆ ಮಾಡಿರ್ತಕ್ಕಂಥದ್ದಲ್ಲ, ಹಿಂದಿನ ಸರ್ಕಾರಗಳಲ್ಲಿ ಅಫ್ಕೋರ್ಸ್ MSIL ಈ ಸರ್ಕಾರದಲ್ಲೂ ಆಗಿದೆ, ಹಿಂದಿನ ಸರ್ಕಾರದಲ್ಲೂ ಆಗಿದೆ. ರಾಜ್ಯ ಸರ್ಕಾರದ ಸಂಸ್ಥೆ ಅವರ ಮಳಿಗೆಯನ್ನು ಅಂದರೆ ಈಗ ಸಮಸ್ಯೆಗೆ ನಾವು ನಿಜವಾಗ್ಲೂ ಲಿಕ್ಕರ್ ಬ್ಯಾನ್ ವಿಚಾರವನ್ನು ಅದು ಸಾಧ್ಯನಾ? ಇಡೀ ಪ್ರಪಂಚದ ಎಲ್ಲೂ ಬ್ಯಾನ್ ಮಾಡೋಕ್ಕಾಗಿಲ್ಲ. ಕರ್ನಾಟಕದಲ್ಲೂ ಕೂಡ ಸಾರಾಯನ್ನ ಬ್ಯಾನ್ ಮಾಡಿದ್ವಿ ನಾವು, ನಮ್ಮ ಸರ್ಕಾರದಿದ್ದಾಗೆ ಮಾಡಿದ್ದು. ಓಕೆ, ಕುಮಾರಸ್ವಾಮಿ ಅವತ್ತು ದಾರಿ ತಪ್ಪಿದ್ರು ಜನ. ನೋಡಿ, ನಾನು ನಾವಿಲ್ಲಿ ಜಗಳ ಮಾಡಕ್ ಬಂದಿಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರ ನಿಜವಾಗ್ಲೂ ನಾವು ರೆಡಿ ಇದ್ದೇವೆ, ಆದ್ರೆ ಜನತೆ ರೆಡಿ ಇದ್ದಾರೆ ಅಂತ ನೀವೆಲ್ಲ ಕನ್ಫರ್ಮ್ ಮಾಡಿಸಿ 60% ಜನದಿಂದ ನೀವು ಬೇಡ ಅಂತ ಹೇಳಿಸಿ, ನಾನು ನಾಳೆನೇ ನನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಭೇಟಿ ಮಾಡಿ, ಸರ್ 60% ಓಕೆ ಸೊ ಬಟ್ ನಾನು ಪ್ರಣಾಳಿಕೆಯನ್ನ ತರ್ತೀರಿ ನೀವು. ಒಂದ್ ನಿಮಿಷ ಬರ್ತೀನಿ. ಆಯ್ತು, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ಬಿಟ್ರಿ. ಕಾಂಗ್ರೆಸ್ ಸರ್ಕಾರ ಅಕ್ರಮ ಮದ್ಯ ಮಾರಾಟ ಮಾತ್ರ ಅಲ್ಲ, ಬದಲಿಗೆ ಬಾರ್ಗಳನ್ನೇ ಕ್ಲೋಸ್ ಮಾಡ್ತಾರಂತೆ. ಒಂದ್ ಕಂಡೀಷನ್, ರಾಜ್ಯದಲ್ಲಿರುವ ಜನ 60% ಬಂದು ಸರ್ಕಾರಕ್ಕೆ ನೀವು ಬ್ಯಾನ್ ಮಾಡಿ ಅಂದಾಗ ಕಾಂಗ್ರೆಸ್ ಸರ್ಕಾರ ಅದನ್ನ ಬ್ಯಾನ್ ಮಾಡುತ್ತಂತೆ. ಕರೆಕ್ಟಾ ನೀವು ಹೇಳಿದ್ದು? ಎರಡನೇ ಪ್ರಶ್ನೆ, ಹೊಸ ಲೈಸೆನ್ಸ್ ಕೊಡಲ್ಲ ಅಂತ ನೀವು ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ನಮ್ಮ ಸರ್ಕಾರ ಬರ್ತಾ ಇದ್ದಂತೆ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತಹ ಗೃಹ ಜ್ಯೋತಿ ತರ್ತೀವಿ, ಗೃಹಲಕ್ಷ್ಮಿ ತರ್ತೀವಿ, ಜೊತೆಗೆ ಶಕ್ತಿ ಯೋಜನೆ ತರ್ತೀವಿ. ಹಂಗೆ ಹೆಣ್ಮಕ್ಳು ಬಹಳ ಫೋರ್ಸ್ ಮಾಡ್ತಾರೋ ಈ ಎಣ್ಣೆಯನ್ನು ಕೂಡ ಲೈಸೆನ್ಸ್ ಹೊಸದಾಗಿ ಕೊಡಲ್ಲ ನಾವು ಅಂತ ಹೇಳಿದ್ರಿ. ನಾವು ಒಂದು ಲೈಸೆನ್ಸ್ ಇಲ್ಲಿವರೆಗೂ ಕೊಟ್ಟೇ ಇಲ್ಲ. ನಮ್ಮ ಸರ್ಕಾರ ಬಂದ 2.5 ವರ್ಷದಲ್ಲಿ ನಾನು ಹೇಳ್ತೀನಿ ರೀ, 2.5 ವರ್ಷದಲ್ಲಿ ಹೊಸದಾಗಿ ಒಂದು ಲೈಸೆನ್ಸ್ ಕೊಟ್ಟಿಲ್ಲ. ಪಕ್ಷಾತೀತವಾಗಿ ನೀವು ಮಾತಾಡ್ಬೇಕು. ಬಿಜೆಪಿ ಮತ್ತೆ JDS ಕಾಂಗ್ರೆಸ್ ಅಂತಲ್ಲ, ಕಳೆದ 1 ವರ್ಷದಲ್ಲಿ ಎಷ್ಟು ಲೈಸೆನ್ಸ್ಗಳು ಹೊಸದಾಗಿ ಇವರು ಕರೆದಿದ್ದಾರೆ ಮೇಡಮ್. ಈಗ ಏನಾಗಿದೆ, CL2 CL ಲೈಸೆನ್ಸ್ ಯಾವ ಕೊಟ್ಟಿಲ್ಲ. CL7 ಅಂತಂದ್ರೆ ಈ ಸರ್ಕಾರದಲ್ಲ, ಹಿಂದಿನ ಸರ್ಕಾರದ. ಅಲ್ಲಿಂದ ಬರ್ತೀನಿ, ಕೇಳಿಸ್ಕೊಳ್ಳಿ, ಅದನ್ನ ಲೈಸೆನ್ಸ್ ಅಂತ ಕರೆಯೋದಿಲ್ಲ. ಲೈಸೆನ್ಸ್ ಅಂತ ಕರೆಯೋದು CL2 ಮತ್ತೆ CL9 ಅನ್ನು ಮಾತ್ರ. ಜನಗಳು ಯಾರು ದಡ್ರ? ದುಡ್ಡು ಕೊಟ್ಟು ಕುಡಿಯೋರು ದಡ್ರ ಅನ್ಕೊಂಡಿದ್ದೀರಾ ನೀವು?
ಈ ಜನರು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ GST ಹೋಗೋದಿಲ್ವಾ? ಏನು 50% GST ಕೇಂದ್ರ ಸರ್ಕಾರಕ್ಕೂ ಹೋಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೂ ಹೋಗ್ತಾ ಇದೆ. ಅಭಿವೃದ್ಧಿ ಮಾಡ್ತಕ್ಕಂಥ ಸರ್ಕಾರಗಳು ಇವತ್ತು ನಿಮ್ಮ ಸಮಯ ಬಂದಾಗ ನೀವು ಮಾತಾಡಿ. ಓಕೆ, ಹಾಗಾಗಿ ನಿಜವಾಗ್ಲೂ ರಾಜ್ಯದಲ್ಲಿ ಮದ್ಯದ ಲೈಸೆನ್ಸ್ ಅಂದ್ರೆ CL2 ಮತ್ತೆ CL9 ಅನ್ನು ಮಾತ್ರ ಕನ್ಸಿಡರ್ ಮಾಡೋದು. ಹಾಗಾಗಿ ನಾವು ಯಾವುದೇ ಲೈಸೆನ್ಸ್ ಅನ್ನ ಕೊಟ್ಟಿಲ್ಲ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಈ ಚಾನಲ್ ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ, ರಾಜ್ಯದ 60% ಜನ ನನಗೆ ಬೇಡ ಅಂತ ಹೇಳಿ ನಾಳೆನೇ ಕ್ಯಾನ್ಸಲ್ ಮಾಡ್ತೀವಿ. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರ ಇರೋದು 7 ಕೋಟಿ ಕನ್ನಡಿಗರಿಗೆ ಹೊರತು ಅಥವಾ 7 ಜನಕ್ಕಲ್ಲ. ಅವ್ರ ಆಸೆ ಆಕಾಂಕ್ಷೆ ಕೆಲಸ ಮಾಡ್ತೇವೆ. ಇದು ಮೊದಲನೇ ವಿಚಾರ. ಇನ್ನೆರಡು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಕರ್ನಾಟಕವನ್ನ ಯಾರು ನೀವೇ ಚರ್ಚೆ ಮಾಡಿದ್ರಿ, ಹಲವಾರು ಟಿವಿ ಚಾನೆಲ್ಗಳು ಚರ್ಚೆ ಮಾಡಿದ್ರಿ. ಕರ್ನಾಟಕ ಏನೋ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕವನ್ನ ಶಾಂತಿ ಬೀಡಿದ್ದನ್ನ ಗೋಂಡಾ ನಾಡು ಗಾಂಜಾ ಬೀಡು ಮಾಡಿದ್ದಿದೆ ಇದೇ ಬಿಜೆಪಿ ಸರ್ಕಾರ. 2001 ಸ್ಟಾಟಿಸ್ಟಿಕ್ಸ್ ಕೊಡ್ತೇನೆ. 2021ರಲ್ಲಿ 4555 ಏನು ಡ್ರಗ್ ಕೇಸ್ಗಳು ಬಂತು. 2022ರಲ್ಲಿ 4027, 2023ರಲ್ಲಿ ಇವ್ರ ಸರ್ಕಾರ ಹೋಗೋ ಟೈಮಲ್ಲಿ 3443 ಆಗಿತ್ತು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ 495 ಕೇಸ್ ರಿಜಿಸ್ಟರ್ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರನೇ ಬೆಂಗಳೂರು ಸುರಕ್ಷಿತ ನಗರ ಅಂತ, ಇಡೀ ದೇಶದಲ್ಲಿ ಸುರಕ್ಷಿತ ನಗರ ಅಂತ ಕೊಟ್ಟಿದೆ. ನಂಬರ್ಸ್ ಎಷ್ಟು ಅಂತ ನಾನು ಹೇಳ್ತೀನಿ ಸರ್. ಕಳೆದ ವರ್ಷ